ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಪಂಚಾಯಿತಿ ಚುನಾವಣೆ ಹಾಗೆ ಬೆಂಗಳೂರಿನಲ್ಲಿ ಜಿಬಿಎ ಚುನಾವಣೆ ಕದನ ಕಾವೇರ್ತಾ ಇದೆ. ಈ ಬೆನ್ನಲ್ಲೇ ಬಿಜೆಪಿಯಲ್ಲಿ ಭಾರಿ ಚಟುವಟಿಕೆಗಳು ಗರಿಗೆದರಿದ. ಈ ಮಧ್ಯೆ ಬಿಜೆಪಿಗೆ ಮರಳೋದಕ್ಕೆ ಮುಂದಾಗಿರುವಂತಹ ಯತ್ನಾಳ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಿಗ್ ಶಾಕ್ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಕೊಟ್ಟಿದ್ದ ಶಾಕ್ಗೆ ಹಿಂದೂ ಹುಲಿ ಕಂಗೆಟ್ಟು ಹೋಗಿದ್ದಾರೆ. ಇಷ್ಟಕ್ಕೂ ಯತ್ನಾಳ್ಗೆ ಆಗಿರುವುದಾದ್ರೂ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಯತ್ನಾಳ್ ಅಂದ್ರೆ ಹಾಗೆ ಪಕ್ಕಾ ಹಿಂದೂವಾದಿ, ಸುತ್ತಲೂ ಬರೀ ವಿವಾದಗಳೇ. ಅದಕ್ಕೆ ಅವರನ್ನ ಹಿಂದೂ ಹುಲಿ ಅಂತ ಕರೀತಾರೆ. ನೇರ ಮಾತು, ಬಿಜೆಪಿಲಿದ್ದಾಗ ಅವರದ್ದೇ ಪಕ್ಷದ ನಾಯಕರ ವಿರುದ್ಧವೇ ಸ್ಫೋಟಕ ಹೇಳಿಕೆಗಳನ್ನ ನೀಡುತ್ತಾ ಇದ್ರು. ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಬಿಜೆಪಿ ಹೈಕಮಾಂಡ್ ಸೂಚನೆ ಅಂತ ಹೇಳಲಾಗ್ತಾ ಇದೆ. ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಹಾಗಾಗಿ ಮರಳಿ ಬಿಜೆಪಿಗೆ ಸೇರೋದಕ್ಕೆ ಶತಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅದೊಂದು ಶಕ್ತಿ ಯತ್ನಾಳ್ರನ್ನ ತಡೆಯುತ್ತಾ ಬಂದಿದೆ. ಅದು ಬೇರೆ ಯಾವುದೂ ಅಲ್ಲ. ಇಟ್ ಈಸ್ ನಾನ್ ಅದರ್ ದೆನ್ ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ. ಯಡಿಯೂರಪ್ಪ ಅವರನ್ನ ಎದುರು ಹಾಕೊಳ್ಳಲಾಗದೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ಗೆ ಬಾಗಿಲು ತೆರೆಯದೆ ಮೀನಾಮೇಷವನ್ನ ಎಣಿಸ್ತಾ ಇದೆ. ಆದ್ರೂ ಹಿಂದೂವಾದಿ ಯತ್ನಾಳ್ ಬಗ್ಗೆ ಬಿಜೆಪಿ ಹೈಕಮಾಂಡ್ ಸಾಫ್ಟ್ ಕಾರ್ನರ್ ಹೊಂದಿದ್ದು ಸ್ವಲ್ಪ ದಿನ ಸೈಲೆಂಟ್ ಆಗಿರುವಂತೆ ಯತ್ನಾಳ್ಗೆ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಹಾಗಾಗಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಬುಸುಗುಟ್ಟುತ್ತಿದ್ದಂತ ಯತ್ನಾಳ್ ಸದ್ಯಕ್ಕಂತೂ ಫುಲ್ ಸೈಲೆಂಟ್ ಆಗಿದ್ದಾರೆ. ಈ ಬೆನ್ನಲ್ಲೇ ಯತ್ನಾಳ್ಗೆ ಯಡಿಯೂರಪ್ಪ ಅಂಡ್ ಸನ್ ಶಾಕ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿರುವಂತ ವಿಜೇಂದ್ರ ಯತ್ನಾಳ್ ಬಿಜೆಪಿಗೆ ಬಂದ್ರೆ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ವರದಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಬಿಜೆಪಿ ವರಿಷ್ಠರು ಕೂಡ ಮಾನ್ಯ ಮಾಡಿದ್ದು ಯತ್ನಾಳ್ ಬಿಜೆಪಿ ಸೇರ್ಪಡೆಯನ್ನ ಮತ್ತಷ್ಟು ದಿನಗಳು ಮುಂದೂಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಇದು ಬಿಜೆಪಿಗೆ ಮರಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದ ಯತ್ನಾಳ್ಗೆ ಭಾರಿ ನಿರಾಸೆ ತರಿಸಿದೆ. ಮುಂದೆ ದಾರಿ ಯಾವುದಯ್ಯ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರಂತೆ. ಅಂದುಕೊಂಡಿದ್ದನ್ನ ಮಾಡಿಯೇ ತೋರಿಸುವ ಯತ್ನಾಳ್ ವಿಜೇಂದ್ರ ಏಟಿಗೆ ಹೆದರಿ ಹಿಂದೆ ಸರಿಯುತ್ತಾರಾ ಅಥವಾ ಅವರ ವಿರುದ್ಧ ಮತ್ತೇನ್ ಸ್ಫೋಟಕ ವಿಚಾರವನ್ನ ಸ್ಫೋಟ ಮಾಡ್ತಾರೆ? ಇದೇ ಕಾಡ್ತಾ ಇರುವಂತ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.